ಈ ಕಾಮಸುಖಗಳಲ್ಲಿ ಅತ್ಯಂತ ವ್ಯಾಮೋಹಿ ಆದಂತ ಅವನ್ನ ಹೆಂಡತಿನಿ ಆಗು ಅನ್ನುವಂತ ಶಾಪವನ್ನ ಯಾವ ಕಾರಣಕ್ಕಾಗಿ ನನ್ನ ಪೀಡಿಸಾಕತ್ತಿಲ್ಲ ನೀನು ಅಂತವನ್ ಹೆಂಡತಿ ಆಗು ಅಂತೇಳಿ ಶಾಪ ಕೊಡ್ತಾನೆ. ಆತನೇ ಯಯಾತಿ, ಆತನ ಹೆಂಡತಿಯೇ ದೇವಯಾನಿ. ಸೊ ಈ ಕಥೆಯನ್ನ ಇದ್ರ ಮುಂದುವರೆದ ಭಾಗವೇ ಯಯಾತಿ ಅಂತ ಹೇಳ್ಬೋದು. ಲಕ್ಷ್ಮೀ ಮೇಡಮ್ ಯಯಾತಿ ಬಗ್ಗೆ ಮಾತಾಡಂದ್ರೆ ಯಯಾತಿ ಪೂರ್ವದ ಬಗ್ಗೆ ಮಾತನಾಡಿದೆ. ನನಗೆ ತಿಳಿದಂತ 4 ವಿಷಯಗಳನ್ನ ಹೇಳಿದ ಅವಕಾಶಕ್ಕಾಗಿ ಧನ್ಯವಾದಗಳು. ಸುವಿಸ್ತಾರವಾಗಿ ಯಯಾತಿಯ ಪೂರ್ವ ಪೀಠಿಕಾ ಭಾಗ ಅಂತಾನೆ ಹೇಳ್ಬೋದು. ಅದು ವಿಸ್ತಾರವಾಗಿ ಹೇಳಿದ್ದಕ್ಕೆ ಭುವನೇಶ್ವರಿ ಮ್ಯಾಮ್ ಧನ್ಯವಾದಗಳು. ಮತ್ತೆ ಯಾರಾದ್ರೂ ಈ ಉಪನ್ಯಾಸವನ್ನು ಕುರಿತು ಅಭಿಪ್ರಾಯ ಅನಿಸಿಕೆಗಳನ್ನ ಹೇಳೋರಿಗೆ ಹೇಳ್ಬೋದು. ಅದಕ್ಕೆ ಫೇಸ್ಬುಕ್ ಲೈವ್ ಮಾಡ್ಬೇಕು, ಅಕೌಂಟ್ ಮಾಡ್ಬೇಕು. ಉಪನ್ಯಾಸದ ಬಗ್ಗೆ ಉಪನ್ಯಾಸ ಹೇಗ್ ಅನ್ನಿಸ್ತು, ಗಿರೀಶ್ ಕಾರ್ನಾಡ್ ಅವ್ರ ಬಗ್ಗೆ ಏನ್ ಮಾತಾಡಿದ್ರ ಬಗ್ಗೆ ಹೇಗ್ ಅನ್ನಿಸ್ತು ಅನ್ನೋದು 1-2-3 ವಾಕ್ಯಗಳಲ್ಲಿ ವಿವರಣೆಯನ್ನು ಕೊಡ್ತೀನಿ. ಒಮ್ಮೆ ನಿಮ್ದಾರ ಇಲ್ಲ ಅಂದ್ರೆ ನಾನ್ದಾರ ಇಮೇಲ್ ಐಡಿ ಕೊಡ್ತೀನಿ ರೀ, ಅದ್ರ ಮಾಡಿ ನಮ್ದು ಕರೆಕ್ಟ್ ಆತಂದ್ರೆ ಅದು ಅವ್ರದ್ದು ಮಾಡಿಬಿಡಾಗ್ತೈತಿ. ಫ್ರೀ ಇದ್ದಾಗ ರೀ ಮೇಡಮ್ ಇದು ತೋರಿ ಮೇಡಮ್, ಇಲ್ಲೇ ಇದೇ ಐತೆ ಮೇಡಮ್. ಹಾಂ ಮೇಡಮ್, ಹಾಂ ಹೋದ್ರಿ ಮೇಡಮ್. ಯಾರು ಇಲ್ಲ ಅನ್ಕೋತೇನೆ. ಹಾಗಾದ್ರೆ ಇವಾಗ ನಾವು ನೇರವಾಗಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷೀಯ ನುಡಿಗಳಿಗೆ ಹೋಗೋಣ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಲೀಲಾ ಮ್ಯಾಮ್ ಹೇಳಿ. ಶಿವ ಸರ್ ಹೇಳಿ. ಮ್ಯೂಟ್ ಆನ್ ಮಾಡಿ ಮಾತಾಡಿ. ಎಲ್ಲರಿಗೂ ನಮಸ್ತೆ ಮೇಡಮ್. ಹಲೋ, ನಮಸ್ತೆ ಸರ್. ನಮಸ್ತೆ, ಕೇಳಿಸ್ತಾ ಇದೆ, ಹೇಳಿ ಸರ್. ಹಲೋ, ಕೇಳಿಸ್ತಾ ಇದೆ ಸರ್, ಮಾತಾಡಿ ಸರ್, ಮಾತಾಡಿ, ಕೇಳಿಸ್ತಾ ಇದೆ, ಮಾತಾಡಿ. ಸರಿ ಸರಿ. ಇಂದಿನ ಉಪನ್ಯಾಸ ಕಾರ್ಯಕ್ರಮವನ್ನ ಶ್ರೀಮತಿ ದೀಪಶ್ರೀ ನಾಯಕ್ ಮೇಡಮ್ ಅವರು ಬಹಳ ಅಚ್ಚುಕಟ್ಟಾಗಿ ನೀಡಿದರು. ಡಾಕ್ಟರ್ ಗಿರೀಶ್ ಕಾರ್ನಾಡ್ ಅವರ ಬಗ್ಗೆ. ಗಿರೀಶ್ ಕಾರ್ನಾಡ್ ಅವರ ಯಾವುದೇ ವಿಷಯ ಉಳಿದಿಲ್ಲ ಅನ್ಕೊಂಡೇನೆ. ಅವ್ರ ಬಾಲ್ಯದಿಂದ ಹಿಡ್ಕೊಂಡು ಎಲ್ಲ ವಿಷಯವನ್ನ ಸವಿಸ್ತಾರವಾಗಿ ಎಲ್ಲರಿಗೂ ಮನಮುಟ್ಟು ಹಾಗೆ ತಿಳಿಸಿದ್ರು. ಅವರಿಗೆ ನಮ್ಮ ಬಳಗದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ತಮಗೂ ಧನ್ಯವಾದಗಳು ಸರ್. ಲೀಲಾ ಮೇಡಮ್ ಮಾತಾಡ್ತಾ ಇದ್ರಿ ಅನ್ಸುತ್ತೆ, ಮ್ಯೂಟ್ ತೆಗೆದು ಮಾತಾಡಿ ಮ್ಯಾಮ್. ಹಲೋ ಸರ್. ಹಲೋ, ಹೇಳಿ, ಮಾತಾಡಿ, ಕೇಳಿಸ್ತಾ ಇದೆ, ಹೇಳಿ. ಮ್ಯೂಟ್ ಆನ್ ಮಾಡ್ಕೊಳ್ಳಿ ಮ್ಯಾಮ್. ನಾವು ನಾಗೂರ್ ಸರ್ ಸ್ಟೂಡೆಂಟ್. ಆಯ್ತು, ಮಾತಾಡಮ್ಮ, ಹೇಳು. ಹಲೋ, ಹಲೋ ಅಜ್ಜಿ, ಮಾತಾಡಿ ಅಜ್ಜಿ, ಮಾತಾಡಿ. ಅಲ್ಲಲ್ಲ, ಅಲ್ಲಿ ಲೀಲಾಗ ಹೇಳಿದ್ ನೋಡ್ರಿ, ಯಾಕ ಸ್ಟೂಡೆಂಟ್ ಹೇಳಿದ್ನಲ್ರಿ ನಿಖಿತಾ. ಹಲೋ, ನಿಖಿತಾ ಕರೀರಿ. ಶ್ರೇಷ್ಠ ನಾಟಕಕಾರರು ಮತ್ತು ಒಳ್ಳೆಯ ಸಾಹಿತಿ, ಮತ್ತ ಎಲ್ಲಕ್ಕಿಂತ ಹೆಚ್ಚಂದ್ರ ಅವ್ರಿಗೆ ಬಹಳ ಸ್ನೇಹ ಜೀವಿಗಳು. ಅವರು ಭಾರತದೊಳಗ ಪುಣಾದೊಳಗ ತಮ್ಮ ಎಜುಕೇಶನ್ ಮುಗಿಸ್ಕೊಂಡು ಅವ್ರು ಯುರೋಪ್ ಟೂರ್ಗೆಲ್ಲ ಹೋಗಿ ಬಂದ್ರು. ಯುರೋಪ್ ಟೂರ್ನೊಳಗ ಅವ್ರಿಗೆ ಕನ್ನಡ ಮಂದಿ ಅಂದ್ರ ಭಾರತದ ಮಂದಿನೂ ಇದ್ರು, ಫ್ರೆಂಡ್ಸು, ಇಂಗ್ಲಿಷ್ ಜನನು ಸಾಕಷ್ಟು ಫ್ರೆಂಡ್ಸ್ ಇದ್ರು. ಇದನ್ನ ನೋಡಿದ್ರೆ ಅವ್ರು ಬಹಳ ದೊಡ್ಡ ಸ್ನೇಹ ಜೀವಿ ಅನ್ನೋದು ನಮಗ್ ಗೊತ್ತಾಗ್ತದ. ತುಘಲಕ್ ಮತ್ತ ಹಯವದನ ಇವರು ಶ್ರೇಷ್ಠ ನಾಟಕಗಳು. ಇವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕು ನಮ್ಮ ಧಾರವಾಡಕ್ಕ ಒಂದು ಹೆಚ್ಚಿನ ಕೀರ್ತಿ ಬಂದಂಗ ಆಗ್ಯದ. ನನಗೊಂದು ಅವಕಾಶ ಕೊಟ್ಟಿದ್ದಕ್ಕ ಎಲ್ಲರಿಗೂ ಧನ್ಯವಾದ. ಈ ತರದ ಕಾರ್ಯಕ್ರಮಕ್ಕೆ ನಾನು ಮೊದಲನೇ ಸಲ ಭಾಗವಹಿಸಿದೆ, ಅದು ಶಾರದಾನಿಂದ ಪ್ರೇರಣೆ ಪಡೆದು. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್ ನಿಮಗೂ. ಹೀಗೆ ಪ್ರತಿ 15 ದಿವಸಕ್ಕೊಮ್ಮೆ ಕಾರ್ಯಕ್ರಮ ಇರುತ್ತೆ, ಯಾವಾಗ ಜಾಯಿನ್ ಆಗ್ತಾ ಇರಿ. ಅಜ್ಜಿ ನಿಮಗೂ ಧನ್ಯವಾದಗಳು ಅವರನ್ನ ಜಾಯಿನ್ ಮಾಡ್ತಿದ್ದಕ್ಕೆ. ನೀವು ಗಿರೀಶ್ ಕಾರ್ನಾಡ್ ಅವ್ರ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡಿರಿ ಅಂತ ಗೊತ್ತಾಯ್ತು ಅಜ್ಜಿ. ಅವ್ರ ಬಗ್ಗೆ 1-2 ಮಾತು.
ಅಲ್ರಿ ಅವ್ರ ತಂಗಿ ಮದ್ವಿಗೆ ಹೋಗಿದ್ವಿ ನಾವು, ನಾನು ನನ್ನ ಮಗಳು ನಮ್ಮ ತಮ್ಮ ಕೂಡಿ ಹೋಗಿದ್ವಿ, ಕೋಮಲ ಅಂತೇಳಿ ಕೋಮಲ್. ಹಿಂಗಾಗಿ ಅವ್ರ ಮನಿ ನೋಡಿವ್ರಿ, ಬಾಳ ಸಂತೋಷ ಆಯ್ತು. ಈಗ ಮಾತಾಡಿಲ್ಲಲ್ರಿ ಆಕಿ ನನ್ನ ಫ್ರೆಂಡ್ ಲೀಲಾ ಬೆಳಗಾಂಕರ್ ಅಂತೇಳಿ, ಆಕಿ